ಆತ್ಮೀಯರೇ, ಸೂರ್ಯಚಂದ್ರನ್ ಗ್ಯಾಲಕ್ಸಿ ಮೀಡಿಯಾಕ್ಕೆ ಸ್ವಾಗತ ಸುಸ್ವಾಗತ. ಆಮೆಯು ಒಂದು ಜೀವಿ. ಇದು ಸರೀಸೃಪ ಜಾತಿಗೆ ಸೇರಿದ ಜೀವಿಯಾಗಿದೆ. ನಮ್ಮ ಭಾರತ ದೇಶದಲ್ಲಿ ಒಟ್ಟು 7 ಜಾತಿಯ ಆಮೆಗಳು ಕಾಣಲ್ಪಡುತ್ತವೆ. ಒಟ್ಟಾರೆ ಜಗತ್ತಿನಲ್ಲಿ 300 ಪ್ರಭೇದಗಳು ಇರುತ್ತವೆ. ಇವುಗಳಲ್ಲಿ ಕೆಲವೊಂದು ಅಲ್ಪ ಆಯುಷ್ಯ ಹೊಂದಿದ್ದರೆ ಇನ್ನು ಕೆಲವೊಂದು ದೀರ್ಘಾಯುಷಿಯಾಗಿ ಬದುಕುತ್ತವೆ. ಭೂಮಿಯ ಮೇಲೆ ಮತ್ತು ನೀರಿನಲ್ಲಿ ವಾಸಿಸುವ ಪ್ರಭೇದಗಳು ಇರುತ್ತವೆ. ಆಮೆಯು ಹೆಚ್ಚಾಗಿ ನೀರಿನಲ್ಲಿ ಇರಲು ಇಷ್ಟಪಡುತ್ತವೆ, ಆದರೆ ತತ್ತಿಗಳನ್ನು ಮಾತ್ರ ನೀರಿನಲ್ಲಿ ಹಾಕದೆ ದಡದಲ್ಲಿ ಇಡುತ್ತವೆ. ಆಮೆಯನ್ನು ಪೂಜನೀಯವಾಗಿ ನೋಡಲಾಗುತ್ತದೆ. ಭಾರತದಲ್ಲಿ ನೀವು ದೇವಾಲಯಗಳಲ್ಲಿ ಆಮೆಯನ್ನು ಕಾಣಬಹುದಾಗಿದೆ. ಆಮೆಯನ್ನು ಶ್ರೀ ನಾರಾಯಣ ಸ್ವರೂಪವಾಗಿದೆ ಎಂದು ಹೇಳಲಾಗುತ್ತದೆ. ಆಮೆಯು ಆಕಸ್ಮಿಕವಾಗಿ ನಮಗೆ ಸಿಕ್ಕರೆ ಅದನ್ನು ಮನೆಗೆ ತಂದು ಶುದ್ಧ ನೀರಿನಲ್ಲಿಟ್ಟು ಪ್ರತಿನಿತ್ಯ ಪೂಜೆ ಮಾಡುವುದರಿಂದ ಎಲ್ಲ ಕಷ್ಟಗಳು ದಾರಿದ್ರ್ಯಗಳು ದೂರಾಗುತ್ತವೆ ಎಂದು ಜ್ಯೋತಿಷ್ಯ ಶಾಸ್ತ್ರಗಳು ಪುರಾಣಗಳು ಹೇಳುತ್ತವೆ. ಆಮೆಗಳು ಆಕಸ್ಮಿಕವಾಗಿ ಸಿಗಬೇಕಾದರೆ ಪೂರ್ವಜನ್ಮದ ಪುಣ್ಯ ಮಾಡಿದರೆ ಸಿಗುತ್ತವೆ ಎಂದು ಹೇಳುತ್ತವೆ. ಆಮೆಯನ್ನು ನಾವಾಗಿಯೇ ಹುಡುಕಿಕೊಂಡು ಹೋಗಿ ತೆಗೆದುಕೊಳ್ಳಬಾರದು. ತಾನಾಗಿಯೇ ನಮ್ಮನ್ನು ಹುಡುಕಿಕೊಂಡು ಬರಬೇಕು. ಬಂದರೆ ನಿಮ್ಮ ಅದೃಷ್ಟ ಬದಲಾವಣೆಯಾಗುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಆಮೆ ವಿಗ್ರಹ ಮನೆಯಲ್ಲಿಡುವುದರಿಂದ ಹಣ ಹರಿದು ಬರುತ್ತದೆ, ಅದೃಷ್ಟ ಪ್ರಾಪ್ತಿಯಾಗುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ಹೇಳಲಾಗುತ್ತದೆ. ಕೆಲವೊಂದು ಪ್ರಭೇದ ಆಮೆಗಳು 10-20 ವರ್ಷ ಬದುಕಿದರೆ ಇನ್ನು ಕೆಲವೊಂದು 150-200 ವರ್ಷಗಳವರೆಗೂ ಬದುಕುವ ಆಮೆಗಳು ಇರುತ್ತವೆ. ಆಮೆಯು ಅದೃಷ್ಟದ ಸಂಕೇತವಾಗಿದೆ. ಆಮೆಯ ವಿಗ್ರಹ ಮನೆಯೊಳಗೆ ಇಟ್ಟು ಪೂಜಿಸುವುದರಿಂದ ಧನ ಪ್ರಾಪ್ತಿಯಾಗುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರಗಳು ಹೇಳುತ್ತವೆ. ಆತ್ಮೀಯರೇ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್.